ಇನ್ನು ಮಾಗಡಿಯ ಹಾಲಿ ಶಾಸಕ ಬಾಲಕೃಷ್ಣ ವರ್ಸಸ್ ಮಾಜಿ ಶಾಸಕ ಮಂಜುನಾಥ್ ನಡುವೆ ಟಾಕ್ ವಾರ್ ನಡೆದಿದೆ. ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದಲ್ಲಿ ಈಗ ನಿಷೇಧಾಜ್ಞೆ ಇದೆ. ಬಹಿರಂಗ ಚರ್ಚೆಗೆ ಬಂದಂತ ಶಾಸಕರಿಗೆ ಹಲಸಬೆಲೆ ಗೇಟ್ನಲ್ಲೇ ತಡೆಯಲಾಯಿತು. ಶಾಸಕರ ಸಹೋದರ ಬಿಡಿಸಿ ಬ್ಯಾಂಕ್ ನಿರ್ದೇಶಕ ಅಶೋಕ್ಗೂ ಕೂಡ ತಡೆಯೊಡ್ಡಲಾಗಿದೆ. ಊರಲ್ಲಿ ನಿಷೇಧಾಜ್ಞೆ ಇದೆ, ಗುಂಪು ಚರ್ಚೆ ಮಾಡಂಗಿಲ್ಲ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರಿಗೆ ಡಿವೈಎಸ್ಪಿ ರವಿ ಹೇಳಿದ್ದಾರೆ. ಈ ತರ ಅಪಪ್ರಚಾರ ಮಾಡ್ತಾ ಇರೋ ಮಾಜಿ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಮಾಜಿ ಶಾಸಕರಿಗೆ ನೋಟಿಸ್ ಅಂತ ಬಾಲಕೃಷ್ಣಗೆ ಡಿವೈಎಸ್ಪಿ ಅಭಯ ಕೊಟ್ಟಿದ್ದಾರಂತೆ. ನಾನು ಅವ್ರಿಗೆ ನೋಟಿಸ್ ಕೊಡ್ತೀವಿ ಸರ್ ಅಂತ ಹೇಳಿ ಬಾಲಕೃಷ್ಣಗೆ ಡಿವೈಎಸ್ಪಿ ಪ್ರಾಮಿಸ್ ಮಾಡಿದ್ದಾರೆ. ಬಳಿಕ ಸ್ಥಳದಿಂದ ವಾಪಸ್ ತೆರಳಿದ್ರು ಮಾಗಡಿ ಶಾಸಕ ಬಾಲಕೃಷ್ಣ. ಅಲ್ಲಿ ಮಾಜಿ ವರ್ಸಸ್ ಹಾಲಿ ಶಾಸಕರ ನಡುವೆ ಫೈಟ್ ನಡೀತಾ ಇದೆ. ಅಸತ್ಯತೆ ಬಗ್ಗೆ ನೀವೇ ತನಿಖೆ ಮಾಡಬೇಕು. ತನಿಖೆ ಮಾಡು. ಒಂದು ತಿಂಗಳಲ್ಲಿ ನೀವು ಅವ್ರನ್ನ ಇಲ್ಲ ತಪ್ಪಿತಸ್ಥರಾಗಿದ್ರೆ ನೀವೇ ಮಾಧ್ಯಮದ ಮುಖಾಂತರ ಇವ್ರು ತಪ್ಪಾಡವ್ರೆ, ಇವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿ ಸರಿ ಇದೆ ಅಂತ ನೀವೇ ಹೇಳಿ, ಸ್ಪಷ್ಟಪಡಿಸಿ ಅದ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿ. ಇಲ್ಲ ಅವ್ರ ಹತ್ರ ಏನು ಮಾಹಿತಿ ಇಲ್ಲ, ದಾಖಲಾತಿ ಇಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅವ್ರ ಹತ್ರ ಏನೂ ಇಲ್ಲ ಅಂದರೆ ನೀವು ಅವರು ಸುಮ್ಮನೆ ಎಲ್ಲರಲ್ಲೂ ಕೂಡ ಗೊಂದಲ ಕ್ರಿಯೇಟ್ ಮಾಡ್ತವ್ರೆ, ಶಾಂತಿ ಭಂಗ ಉಂಟು ಮಾಡ್ತವ್ರೆ ಅಂತ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ನೀವು ನಿಮಗೆ ನಾವು ಗೌರವ ಕೊಡ್ತೀವಿ, ಆದರೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಇದ್ರ ಬಗ್ಗೆ 144 ಸೆಕ್ಷನ್ ಜಾರಿ ಮಾಡಿರ್ತಕ್ಕಂಥದ್ದು 5 ಜನದ ಮೇಲೆ ಸೇರಬಾರ್ದು ಅಂತ ನಾವು ನಿನ್ನೆ ಮೀಡಿಯಾದಲ್ಲೇ ನಾನು ಹೇಳಿದ್ದೀನಿ. ಈ ವಿಚಾರದಲ್ಲಿ ಯಾವ ಕಾರ್ಯಕರ್ತರು ಕೂಡ ಅಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಡೈರೆಕ್ಟು ರಿಲೇ ಆಗ್ತಾ ಇರ್ತದೆ. ನೀವು ಅದನ್ನು ನೋಡ್ಬೋದು. ನೋಡೋ ಆಸಕ್ತಿ ಇರ್ತಕ್ಕಂಥವ್ರು ಅಲ್ಲಿ ಬಂದು ನೀವೇನಾರ ಗೊಂದಲ ಉಂಟು ಮಾಡಿದ್ರೆ ಅವ್ರು ನಿಮ್ಮ ಮೇಲೆ ಕ್ರಮ ತಗೊತಾರೆ. ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ದಯಮಾಡಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲೂ ಮನವಿ ಮಾಡಿದ್ದೀನಿ. ಆಮೇಲೆ ನನಗೂ ಕೂಡ ಬೆಳಗ್ಗೆಯಿಂದ ಪೊಲೀಸ್ನವರು 100 ಸರಿ ನೀವು ಎಲ್ಲಿದ್ದೀರಾ ಅಂದರು. ನಾನು ಅವ್ರಿಗೆಲ್ಲೂ ಹೇಳಲಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಇವೆಲ್ಲ ನಾವೇ ಹೇಳಿಸ್ಕೊಂಡು ಪೊಲೀಸ್ನವ್ರನ್ನ ಇವರೇ ಕರ್ಸ್ಕೊಂಡು ಇವರೇ ಅರೆಸ್ಟ್ ಮಾಡಿಸ್ಕೊಂಡ್ಬಿಟ್ರು ಅಂತಕ್ಕಂಥದ್ದು ಬೇಡ ಅಂತೇಳಿ ನಾನು ನಮ್ಮ ಸ್ನೇಹಿತರ ಕಾರಲ್ಲಿ ಬಂದೆ. ನನ್ನ ಸರ್ಕಾರಿ ಕಾರನ್ನು ಕೂಡ ಇದಕ್ಕೆ ಉಪಯೋಗಿಸಿಲ್ಲ. ನಾನು ಇಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿದ್ದಿದ್ದು ಹುಲಿಕಟ್ಟೆ ಮೇಲೆ ಹೋಗ್ತಿದ್ದೆ ನಾನು. 144 ಸೆಕ್ಷನ್ ಜಾರಿ ಮಾಡಿರ್ತಕ್ಕಂಥದ್ದು ಇವತ್ತು ಚಕ್ರಬಾವಿಯಲ್ಲಿ ಯಾವ ನಮ್ಮ ಕುದೂರು ಶಾಖೆಯಲ್ಲಿ ನಡೆದಿದ್ದಂಥ ನಕಲಿ ಚಿನ್ನಾಭರಣದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಎ ಮಂಜು ಅವರು ಅಸಂಬದ್ಧವಾದಂಥ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಅಥವಾ ಸಮಾಜದ ಶಾಂತಿ ವಾತಾವರಣ ಅಥವಾ ನಂಬಿಕೆ ವಾತಾವರಣಕ್ಕೆ ಕುತ್ತು ಬರುವಂಥ ಒಂದು ಹೇಳಿಕೆಗಳನ್ನ ನೀಡ್ತಾ ಬಾಲಕೃಷ್ಣ ಅವರು ಶಾಸಕರು ಮತ್ತು ಅವನ ತಮ್ಮ ಇವರೇ ಸೇರ್ಕೊಂಡು ಮಾಡೋರು ಅನ್ನೋ ರೀತಿಯ ಜನಗಳಿಗೆ ಒಂದು ಮಾಹಿತಿ ಹೋಗ್ತಕ್ಕಂಥ ಅಥವಾ ಜನಗಳನ್ನ ತಪ್ಪು ದಾರಿಗೆ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಕೊಬರ್ತಿದ್ರು. ಅದಕ್ಕೆ ಇವತ್ತೊಂದು ಅಂತಿಮ ಘಟ್ಟ. ಇದು ಒಂದು ಯಾವುದಾದ್ರೂ ಒಂದು ಇತ್ಯರ್ಥ ಆಗಬೇಕು. ನನ್ನ ಹತ್ರ ಒಂದು ಲಾರಿ ಲೋಡೋ 2 ಲಾರಿ ಲೋಡೋ ಎಷ್ಟೋ ಅವರು ಹೆಚ್ಚು ಕಮ್ಮಿ ಲಾರಿಗಂತೂ ಜಾಸ್ತಿ ಅದನ್ನ ತೆಗೆದುಕೊಂಡು ಬರಬೇಕು, ತೊಗೊಂಡ್ಬರ್ತೀನಿ ತಂದು ಎಲ್ಲವನ್ನೂ ಕೂಡ ಚಕ್ರಬಾವಿಲಿ ಚರ್ಚೆ ಮಾಡ್ತೀನಿ. ಇದು ಹೊರ ಜಗತ್ತಿಗೆ ಹೊರ ಜನಗಳಿಗೆ ಅಂತ ಅದನ್ನ ಮುಕ್ತವಾಗಿ ಸ್ವಾಗತ ಮಾಡ್ದು. ಬಂದು ಆತನ ಹತ್ರ ಇರ್ತಕ್ಕಂಥದ್ದು ಗಾಳಿಯಲ್ಲಿ ಗುಂಡ ಅಥವಾ